330 ಕೋಟಿ ಖರ್ಚು ಮಾಡಿ ಪೈರಸಿ ಆಗೋದು ಒಂದು ಕಾಟ. ಸಿನಿಮಾ ರಿಲೀಸ್ ಆಗೋಕ್ ಮುಂಚೆನೆ, ಸೆನ್ಸಾರ್ ಆಗೋಕ್ ಮುಂಚೆನೆ ಎಲ್ಲ ಪ್ಲಾಟ್ಫಾರ್ಮ್ ಅಲ್ಲಿ ಬಂದಿದೆ ಅಂತಂದ್ರೆ ನಿರ್ಮಾಪಕ ಏನಾಗಬೇಕು? ಎಷ್ಟು ಕೆಟ್ಟ ಬೆಳವಣಿಗೆ ಆಗಿದೆ ಅಂತಂದ್ರೆ, ಈ ತರ ಆಯ್ತು ಅಂದ್ರೆ ಥ್ರೂಔಟ್ ಇಂಡಿಯಾ ಇಂಡಸ್ಟ್ರಿನೇ ಇರೋದಿಲ್ಲ. ಇಟ್ಸ್ ವೆರಿ ಡೇಂಜರಸ್. ಇದು ಖಂಡಿತವಾಗಿ ನಾನು ಖಂಡಿಸ್ತೀನಿ, ಇಡೀ ಇಂಡಸ್ಟ್ರಿನೇ ಖಂಡಿಸ್ತಾ ಇದೆ. ಇದು ಆಗಲೇಬಾರ್ದು. 330 ಕೋಟಿ ಇರ್ಬೋದು, 30 ಕೋಟಿ ಇರ್ಬೋದು, ತಮಿಳ್ ಇರ್ಬೋದು, ನಾಳೆ ಕನ್ನಡ ಆಗ್ಬೋದು, ನಾಳಿದ್ದು ತೆಲುಗು ಆಗ್ಬೋದು, ಹಿಂದಿ ಆಗ್ಬೋದು. ಕ್ಯೂಬ್ ಇಂದ ಅದು ಹೆಂಗ್ ಬರ್ಲಿಕ್ಕೆ ಸಾಧ್ಯ? ಎಲ್ಲೋ ಇಟ್ಟಿರೋ ಒಂದು ಹಾರ್ಡ್ ಡಿಸ್ಕ್ ಅಲ್ಲಿ ಇರೋ ಸಿನಿಮಾ ಥ್ರೂಔಟ್ ವರ್ಲ್ಡ್ ಬರುತ್ತೆ ಅಂತಂದ್ರೆ ಎಂತ ಬೆಳವಣಿಗೆ. ನೀವು ರಾಜಕೀಯ ಸಾವಿರ ಮಾಡ್ಕೊಳ್ಳಿ, ಸಿನಿಮಾ ಇಂಡಸ್ಟ್ರಿನ ಕೊಲೆ ಮಾಡ್ತೀರಿ ನೀವು. ಇದು ಆಗ್ಬಾರ್ದು. ಇದು ನನ್ನ ಪರ್ಸನಲ್ ಫೀಲಿಂಗ್. ಇದು ಇಡೀ ಇಂಡಸ್ಟ್ರಿ ಪ್ರೊಟೆಸ್ಟ್ ಮಾಡಬೇಕಿದಕ್ಕೋಸ್ಕರ. ಥ್ಯಾಂಕ್ ಯು ಸೊ ಮಚ್ ಸರ್. ಖಂಡಿತ ಸರ್ಕಾರ, ಸೆಂಟ್ರಲ್ ಗೌರ್ಮೆಂಟ್ ಆಕ್ಟ್, ಕಾಪಿರೈಟ್ ಆಕ್ಟ್ ಎಲ್ಲ ಬಹಳ ಬಹಳ ಸ್ಟ್ರಾಂಗ್ ಆಗಿದೆ. ಬೇಲಾನೆ ಅಲ್ಲ ಬೇಲಿನ ಒಲವೇ ಅಂದ್ರೆ ಪ್ರಿಂಟ್ ಯಾರತ್ರ ಇರುತ್ತೆ ಸರ್, ಹಾರ್ಡ್ ಡಿಸ್ಕ್ ಯಾರತ್ರ ಇರುತ್ತೆ? ಇಲ್ಲ ನಿರ್ಮಾಪಕರ ಹತ್ರ ಇರಬೇಕು, ಇಲ್ಲ ನಿರ್ದೇಶಕರ ಹತ್ರ ಇರಬೇಕು, ಎಡಿಟಿಂಗ್ ರೂಮ್ ಅಲ್ಲಿ ಇರಬೇಕು, ಇಲ್ಲ ಕ್ಯೂಬ್ ಅವ್ರ ಹತ್ರ ಇರಬೇಕು. ಎಲ್ಲಿಂದ ಹೋಗುತ್ತೆ ಸಿನಿಮಾ? ಯಾರು ಕೊಟ್ರು? ಹಿಂಗ ಆಗ್ಬಿಡ್ತು ಅಂದ್ರೆ ನಿರ್ಮಾಪಕ ಏನಾಗ್ಬೇಕು? ಅದೇ ಗೊತ್ತಿಲ್ವಲ್ಲ ಸರ್. ಅಲ್ಲ, ಅದಕ್ಕೆ ಯಾವ ರೀತಿ ಇದು ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಇದು ನಿಗೂಢ. ಒಬ್ಬ ರಾಜಕಾರಣಿ ಆಗಿದ್ದಾರೆ ಅವರು. ಇವತ್ತು ಆ ಸಿನಿಮಾನ ಕಂಪ್ಲೀಟ್ ಆಗಿ ಅದು ಬಂದ್ರು ಕೂಡ ಏನಾಗುತ್ತೋ ಗೊತ್ತಿಲ್ಲ. ನಾಳೆ ಎನಿಥಿಂಗ್ ಇಸ್ ಪಾಸಿಬಲ್ ಸರ್, ಬಟ್ ಆಗ್ಬಾರ್ದು. ಐ ಡೋಂಟ್ ನೋ, ನಾನು ಎಲೆಕ್ಷನ್ಗೆ ಇದಕ್ಕೂ ನಾನು ತಂದೆ ತಗೊಂಡ್ಬರ್ತಾ ಇಲ್ಲ. ಬಟ್ ಇದು ಏನಾಗಿದ್ಯೋ ಇದು ಮಾತ್ರ ಆಗಲೇಬಾರ್ದು ಇಂಡಸ್ಟ್ರಿನಲ್ಲಿ. ಇಟ್ಸ್ ವೆರಿ ಡೇಂಜರಸ್. ಬಹಳ ಕೆಟ್ಟು ಮೂವ್ ಮಾಡಿದ್ದಾರೆ. ಇದು ಒಂದ್ ಕಡೆ ಆಯ್ತು ಅಂದ್ರೆ ಇನ್ನೊಂದ್ ಕಡೆ ಮಾಡೇ ಮಾಡ್ತಾರೆ ಗ್ಯಾರಂಟಿ. ಇವಾಗ ಯಾವುದೋ ನಿರ್ಮಾಪಕರಿಗೆ ಯಾರು ಆಗದೆ ಇರೋರು ಆರ್ಟಿಸ್ಟ್ ತಗೊಂಡ್ಬಿಟ್ಟು ಕತ್ಕೊಂಡ್ಬಿಟ್ಟು ಹಾಕ್ಬಿಡಿಯಪ್ಪ ಅಂತಾರೆ, ಮುಗ್ದೈತಲ್ಲ. ಆಯ್ತು, ನಿರ್ಮಾಣ ಯಾಕೆ ಮಾಡಬೇಕು? ಸೆನ್ಸರ್ ಯಾಕೆ ಬೇಕು? ನಿರ್ಮಾಪಕರು ದುಡ್ಡು ಯಾಕೆ ಹಾಕ್ಬೇಕು? ಆಸ್ ಇಟ್ ಈಸ್ ಪಿಕ್ಚರ್ ಓಡ್ತಾ ಇಲ್ಲ, ದುಡ್ಡು ಬರ್ತಾ ಇಲ್ಲ ಅನ್ನೋದು ಎಲ್ಲರಿಗೂ ದುಃಖದಲ್ಲಿದ್ದಾರೆ. ಅದ್ರಲ್ಲಿ ಇದು ಬೇರೆ. ಇಟ್ಸ್ ಅ ವೆರಿ ವೆರಿ ಬ್ಯಾಡ್ ಮೂವ್. ಇದು ಆಗಲೇಬಾರ್ದು. ಥ್ಯಾಂಕ್ ಯು ಸೋ ಮಚ್.